Hello everyone, welcome to our channel. ಇವತ್ತಿನ ಕ್ಲಾಸಿಂದ ಏನು ನೋಡೋಣ ಅಂತಂದ್ರೆ ಬೇಸಿಕ್ಸ್ ಆಫ್ ಬಯಾಲಜಿ ಯಾವ ಥರ ಅಂದರೆ ನಿಮಗೆ ನೀಟಿಗೆ ಹೆಲ್ಪ್ ಆಗಿರಬೇಕು. ಫ್ರಮ್ 6th 7th 8th 9th ಆ್ಯಂಡ್ 10th ಅವಾಗಲೇ ನೀವೇನು ಮಾಡ್ಕೊಂಡಿರಬೇಕು, ಬೇಸಿಕ್ಸ್ನ ಪ್ರಿಪೇರ್ ಮಾಡಿಕೊಂಡ್ರೆ ನಿಮಗೆ ಪಿ ಯು ಸಿಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮದು ಫೈನಲ್ ಎಕ್ಸಾಮ್ ಆದಮೇಲೆ ಪಿ ಯು ಸಿ ಸೆಕೆಂಡ್ ಇಯರ್ ಆದಮೇಲೆ ನೀಟ್ ಎಕ್ಸಾಮ್ಗೂ ಕೂಡ ನಿಮಗೆ ತುಂಬ ಹೆಲ್ಪ್ ಆಗಬೇಕು ಅಂತ ಹೇಳಿ ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಬಯಾಲಜಿ ಅಂತ ಅಂದರೆ ಏನು? ಬಯೋ ಅಂತ ಅಂದರೆ ಲೈಫ್, ಲಾಜಿ ಅಂತ ಅಂದರೆ ಸ್ಟಡಿ. ಸೊ ಬಯಾಲಜಿ ಮೀನ್ಸ್ ಇಟ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್ that helps us to understand the plants, animals, microorganisms and even our own human body. ಬಯಾಲಜಿ ಏನು ಮಾಡುತ್ತೆ ಅಂತಂದರೆ ಪ್ಲಾಂಟ್ಸ್ ಬಗ್ಗೆ ಓದೋಕ್ಕೆ, ಎನಿಮಲ್ಸ್ ಬಗ್ಗೆ ಆಯಿತು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಆಯಿತು, ಮತ್ತು ನಮ್ಮ ಬಾಡಿ ಬಗ್ಗೆ ಕೂಡ ನಮಗೆ ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂತಂದರೆ ಬಯಾಲಜಿ ಇಟ್ಸೆಲ್ಫ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಫ್ ಅಂದರೆ ಈಗ ಒಂದು ವಸ್ತು ಅಥವಾ ಒಂದು ಯಾವುದೋ ಎನಿಮಲ್ ಅಂತ ಅಂದ್ಕೊಳ್ಳಿ, ಅದಕ್ಕೆ ಜೀವ ಇದೆಯೋ ಇಲ್ವೋ ಅಂದರೆ ನೀವೀಗ ಲಿವಿಂಗ್ ನಾನ್ ಲಿವಿಂಗ್ ಅಂತ ಯಾವ ಥರ ಕ್ಲಾಸಿಫೈ ಮಾಡ್ತೀರಲ್ಲ, ಸೊ ಲಿವಿಂಗಿಗೆ ಯಾವ ಕ್ಯಾರೆಕ್ಟರ್ಸ್ ಇದೆ, ಆ ಯಾವ ಕ್ಯಾರೆಕ್ಟರ್ಸ್ ಇದ್ದರೆ ನಾವು ಅದಕ್ಕೆ ಲಿವಿಂಗ್ ಅಂತೀವಿ ಅಂತ ನೋಡೋಣ. ಫಸ್ಟ್ ಬರೋದು ಯಾವುದು ಅಂತಂದರೆ ಗ್ರೋತ್ ಅಂತ ಅಂದರೆ ಇನ್ಕ್ರೀಸಿಂಗ್ ಇನ್ ದ ಸೈಜ್. ಗ್ರೋತ್ ಯಾವ ಥರ ಅಂದರೆ ಇನ್ಕ್ರೀಸ್ ಇನ್ ದ ಸೈಜ್, ಅದು ಹೈಟಲ್ಲೇ ಆಗಿರ್ಬೋದು ಅಥವಾ ವಿಡ್ತಲ್ಲೇ ಆಗಿರ್ಬೋದು. ಈಗ ಲಿವಿಂಗ್ ಆರ್ಗನಿಸಮ್ಸ್ ಇನ್ಕ್ರೀಸ್ ಇನ್ ಮಾಸ್ ಆ್ಯಂಡ್ ಸೈಜ್ ಥ್ರೂ ಇಂಟರ್ನಲ್ ಪ್ರಾಸೆಸ್ ಆಗ್ತವೆ ಭಾಳಷ್ಟು. ಅದ್ರ ಥ್ರೂ ಏನಾಗುತ್ತೆ ಅಂತಂದ್ರೆ ಇನ್ಕ್ರೀಸ್ ಇನ್ ದ ಮಾಸ್ ಮತ್ತು ಸೈಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದೀವಿ ಅಂತಂದ್ರೆ ಇಲ್ಲೇ ಒಂದು ಸ್ಮಾಲ್ ಸೀಡ್, ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಟ್ ಬಿಕಮ್ಸ್ ಅ ಮಾಸಿವ್ ಟ್ರೀ. ಅಂದರೆ ಈಗ ನೀವು ಯಾವುದೋ ಬೀಜನ ನೀವು ಬಿತ್ತಿದ್ದೀರಾ ಅಂತಂದರೆ ಅದು ಸ್ವಲ್ಪ ದಿನಗಳಾದಮೇಲೆ ಅಥವಾ ವರ್ಷಗಳಾದಮೇಲೆ ಏನಾಗುತ್ತೆ ಅಂತಂದರೆ ಪ್ಲಾಂಟ್ ಆಗುತ್ತೆ ಅಥವಾ ಒಂದು ದೊಡ್ಡ ಟ್ರೀ ಆಗಿ ಬೆಳೆಯುತ್ತೆ. ಸೊ ಅವಾಗ ಏನಾಯಿತು ಅಂದರೆ ಇನ್ಕ್ರೀಸ್ ಇನ್ ದ ಗ್ರೋತು ಆಯಿತು, ವಿಡ್ತು ಆಯ್ತು ಅಲ್ವಾ. ಸೊ ಅದ್ರದ್ದು ಮಾಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಾಗೆ ಒಂದು ಪಾಪು ಮುಂದೆ ಬೆಳೆದ ಮೇಲೆ ಪಾಪು ಇದ್ದಂಗೆ ಇರುತ್ತಾ ಅಥವಾ ಚೇಂಜ್ ಆಗುತ್ತೆ? ದರ್ ಈಸ್ ಅ ಸೈಜ್ ಚೇಂಜ್ ಆಗುತ್ತೆ, ಅಂದರೆ ಇನ್ಕ್ರೀಸ್ ಇನ್ ದ ಗ್ರೋತ್ ಆಗಿರ್ಬೋದು, ಮಾಸ್ ಆಗಿರ್ಬೋದು, ಚೇಂಜಸ್ ಆಗುತ್ತಲ್ವಾ. ಸೊ ಈ ಗ್ರೋತ್ ಏನಾಗುತ್ತೆ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ. ನೆಕ್ಸ್ಟ್ ಬರೋದು ಯಾವುದು? ರಿಪ್ರೊಡಕ್ಷನ್ ಆ್ಯಂಡ್ ಕಂಟಿನ್ಯೂಟಿ. ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ offspring similar to themselves to ensure the survival of their species. ಅಂದರೆ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ರಿಪ್ರೊಡಕ್ಷನ್ ಮಾಡ್ತಾರೆ. ರಿಪ್ರೊಡ್ಯೂಸ್ ಏನು ಮಾಡ್ತಾರೆ ಅಂತಂದರೆ ಅವ್ರ ಓನ್ ಕೈಂಡ್ ಇರುವಂಥ ಆರ್ಗ್ಯಾನಿಸಮ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಕಾಮಿ ನಾಯಿಗೆ ಏನಾದರೂ ನಾಯಿ ಮರಿ ಹಾಕುತ್ತಾ? ಇಲ್ಲ ತಾನೆ, ಕಾಮಿ ಮರಿನೇ ಹಾಕುತ್ತೆ. ಸೊ ಹಾಗೆ ಏನಾಗುತ್ತೆ ಅಂತಂದರೆ ಓನ್ ಕೈಂಡ್ ಅಂತಂದರೆ ಯಾವ ಥರ ಪೇರೆಂಟ್ಸ್ ಇರ್ತಾರಲ್ಲ, ಪೇರೆಂಟ್ಸಿನ ಟೈಪೇ ಬರುತ್ತೆ ಆರ್ಗನಿಸಮ್. ಅದಕ್ಕೆ ನಾವೇನಂತೀವಿ ಅಂತಂದರೆ ಆಫ್ಸ್ಪ್ರಿಂಗ್ ಅಂತ ಅಂತೀವಿ. ಸೊ ಪ್ಲಾಂಟ್ಸ್ ಎಕ್ಸಾಂಪಲ್ಸ್ ಕೊಡ್ತಿದ್ವಿ. ಯಾವುದು ಅಂತಂದರೆ ಮ್ಯಾಂಗೋ ಟ್ರೀನೇ ಅಲ್ವಾ ಪ್ರೊಡ್ಯೂಸ್ ಮಾಡೋದು, ಅದೇ ರೀತಿ ಮ್ಯಾಂಗೋನ ಅಲ್ವಾ ಪ್ರೊಡ್ಯೂಸ್ ಮಾಡೋದು. ಸೊ ಅದರ ಸೀಡಿಂದ ಏನಾಗುತ್ತೆ, ನ್ಯೂ ಮ್ಯಾಂಗೋ ಪ್ಲಾಂಟನ್ನು ಕೂಡ ನಾವು ಬೆಳೆಸ್ಬೋದು. ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾರೆ ಅಂತಂದರೆ ಚೈಲ್ಡ್ಗೆ ಬರ್ತ್ ಕೊಡ್ತಾರೆ. ಆ ಚೈಲ್ಡ್ ಏನಾಗುತ್ತೆ ಅಂತಂದರೆ ಮುಂದೆ ಬೆಳೆದು ದೊಡ್ಡವರಾದಮೇಲೆ ನೆಕ್ಸ್ಟ್ ಅವ್ರ ಮ್ಯಾರೇಜ್ ಆದಮೇಲೆ ಮತ್ತು ಅವ್ರು ಏನಾಗುತ್ತೆ ಹ್ಯೂಮನ್ ಬೀಯಿಂಗ್ಗೆ ತಾನೇ ಜನ್ಮ ನೀಡೋದು. ಅದೇ ರೀತಿ ಇದನ್ನು ಯಾಕೆ ಮಾಡಬೇಕು ಅಂತ ಅಂದರೆ ಟು ಕಂಟಿನ್ಯೂ ದೇರ್ ಜನರೇಷನ್. ನೆಕ್ಸ್ಟ್ ಬರೋದು ಮೆಟಬಾಲಿಸಮ್, ದ ಕೆಮಿಕಲ್ ಇಂಜಿನ್ ಅಂತ ಕರೀತಾರೆ. ಇದೊಂದು ಡಿಫೈನಿಂಗ್ ಫೀಚರ್ ಆಫ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇದು ಬಹಳ ಇಂಪಾರ್ಟೆಂಟು. ನಿಮ್ಮ ಫಸ್ಟ್ ಚಾಪ್ಟರ್ ಪಿ ಯು ಸಿ ಫಸ್ಟ್ ಇಯರಲ್ಲಿ ಕೂಡ ಇದೇ ಇರೋದು. ಫಸ್ಟ್ ಚಾಪ್ಟರಲ್ಲಿ ಇಟ್ ಈಸ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್ ಅಥವಾ ಡಿಫೈನಿಂಗ್ ಫೀಚರ್ ಆಫ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ. ಮೆಟಬಾಲಿಸಮ್ ಅಂತ ಅಂದ್ರೇನು? ಇಟ್ ಈಸ್ ಅ ಸಮ್ ಟೋಟಲ್ ಆಫ್ ಆಲ್ ಕೆಮಿಕಲ್ ರಿಯಾಕ್ಷನ್ ಅಕರಿಂಗ್ ವಿತಿನ್ ದ ಲಿವಿಂಗ್ ಬಾಡಿ. ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಆಗ್ತಾವಲ್ಲ ನಮ್ಮ ಬಾಡಿ ಒಳಗೆ, ಅದಕ್ಕೆ ಏನಂತೀವಿ ನಾವು ಅಂತಂದರೆ ಮೆಟಬಾಲಿಸಮ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯಾವಿರ್ಬೋದು? ಡೈಜೆಷನ್ ಅಂದರೆ ಈಗ ಬ್ರೇಕ್ಡೌನ್ ಆಫ್ ಫುಡ್. ನೆಕ್ಸ್ಟು ರೆಸ್ಪಿರೇಷನ್, ಎನರ್ಜಿ ಪ್ರೊಡಕ್ಷನ್ ಆಗಿರ್ಬೋದು. ಸಿಂಥಸಿಸ್ ಅದರ ಬಿಲ್ಡಿಂಗ್ ಪ್ರೋಟೀನ್ಸ್ನ ಪ್ರೊಡಕ್ಷನ್ ಮಾಡ್ಕೊಳ್ಳೋದಾಗಿರ್ಬೋದು. ನೆಕ್ಸ್ಟ್ ಬರೋದು ಸೆಲ್ಲರ್ ಆರ್ಗನೈಸೇಷನ್. ಯಾವುದು? ಸೆಲ್ಲರ್ ಆರ್ಗನೈಸೇಷನ್. ಸೆಲ್ಸ್ ಆರ್ ದ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕೇಳಿದ್ದೀವಿ. ಸೊ ಈ ಸೆಲ್ಸ್ ಏನು ಅಂತ ಅಂದರೆ ದೇ ಆರ್ ದ ಬೇಸಿಕ್ ಯೂನಿಟ್. ಈಗ ಒಂದು ಆರ್ಗ್ಯಾನಿಸಮ್
ಇದೆ ಅಂತ ಅಂದ್ರೆ ಅದರದ ಬೇಸಿಕ್ ಯೂನಿಟ್ ಯಾವುದು? ಸೆಲ್. ಇಟ್ ಮೇ ಬಿ ಯೂನಿಸೆಲ್ಲರ್, ಇಟ್ ಮೇ ಬಿ ಮಲ್ಟಿಸೆಲ್ಲರ್. ಯೂನಿಸೆಲ್ಲರ್ ಅಂತಂದ್ರೆ ಸಿಂಗಲ್ ಸೆಲ್ ಇಂದ ಆಗಿರುತ್ತೆ, ಅದಕ್ಕೆ ಎಕ್ಸಾಂಪಲ್ ಯಾವುದು? ಅಮೆಬಾ. ಮಲ್ಟಿಸೆಲ್ಲರ್ ಅಂತ ಅಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ಇಟ್ ಮೇ ಬಿ ಮಿಲಿಯನ್ಸ್, ಟ್ರಿಲಿಯನ್ಸ್ ಆರ್ ಬಿಲಿಯನ್ಸ್. ಸೊ ದೇ ಆರ್ ಸ್ಪೆಷಲೈಸ್ಡ್ ಸೆಲ್ಸ್. ಈಗ ನಮ್ಮ ಹ್ಯೂಮನ್ಸ್ ಅಲ್ಲೂ ಏನಾಗಿರುತ್ತೆ ಅಂತಂದ್ರೆ ದೇರ್ ಆರ್ ಸ್ಪೆಷಲೈಸ್ಡ್ ಸೆಲ್ಸ್ ಅಲ್ವಾ? ವಿ ಆರ್ ಮಲ್ಟಿಸೆಲ್ಲರ್ ಆರ್ಗಾನಿಸಮ್ಸ್. ನೆಕ್ಸ್ಟ್ ಬಂದು ಕಾನ್ಶಿಯಸ್ನೆಸ್, ಸ್ಟಿಮ್ಯುಲೈ ರೆಸ್ಪಾನ್ಸ್ ಅಂತ ಕರಿತೀವಿ ಇದಕ್ಕೆ. ಏನಪ್ಪಾ ಅಂತಂದ್ರೆ ದ ಅಬಿಲಿಟಿ ಆಫ್ ದ ಸೆನ್ಸ್ ಸರೌಂಡಿಂಗ್ ಅಂಡ್ ರೆಸ್ಪಾಂಡ್ ಟು ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ. ಈಗ ಎಕ್ಸಾಂಪಲ್ ನೋಡೋಣ. ನೀವು ಬಿಸಿ ಪಾತ್ರೆನ ಟಚ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಸಡನ್ ಆಗಿ ಕೈ ತಗೋತೀರಾ ಅಥವಾ ಹಾಗೆ ಇಟ್ಕೋತೀರಾ? ಸಡನ್ ಆಗಿ ಕೈ ತಗೋತೀವಿ, ಬಿಕಾಸ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಬಿಸಿ ತಾಕತ್ತೆ ನಮ್ಮ ಕೈಗೆ. ಸೊ ನಾವೇನ್ ಮಾಡ್ತೀವಿ, ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ. ಸೊ ರೆಸ್ಪಾಂಡ್ ಮಾಡಿದ್ವಿ ನಾವು. ಯಾರಾದ್ರೂ ಬಂದು ನಿಮ್ಗೆ ಕಚ್ಕುಳಿ ಕೊಟ್ರೆ ಅಥವಾ ಟಿಂಕ್ಲಿಂಗ್ ಅಂತ ಇರ್ತೀವಿ, ಅದು ಕೊಟ್ರೆ ನೀವೇನ್ ಮಾಡ್ತೀರಾ? ಫುಲ್ಲು ಕೆಲವೊಬ್ರಂತೂ ಉಳ್ಳಾಡ್ಬಿಡ್ತಾರೆ, ಕೆಲವೊಬ್ರಿಗೆ ಕಾನ್ಶಿಯಸ್ನೆಸ್ ಇರಲ್ಲ. ಹಾಗಂತ ಅವ್ರಿಗೆ ಅವ್ರು ಹ್ಯೂಮನ್ ಬೀಯಿಂಗ್ಸ್ ಅಲ್ಲ ಅಂತ ಅಲ್ಲ, ಬಟ್ ಸಮ್ ಡೋಂಟ್ ರೆಸ್ಪಾಂಡ್ ಟು ಸಮ್ ಥಿಂಗ್ಸ್. ಇದಕ್ಕೆ ಏನಂತೀವಿ ನಾವು? ಕಾನ್ಶಿಯಸ್ನೆಸ್ ಅಂತೀವಿ ಅಥವಾ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವುದು ಅಂತಂದ್ರೆ ಸನ್ಫ್ಲವರ್ ಏನ್ ಮಾಡ್ತೇವೆ ಅಂತಂದ್ರೆ ಟರ್ನ್ ದೇರ್ ಫೇಸ್ ಟುವರ್ಡ್ಸ್ ದ ಸನ್ಲೈಟ್. ಸೊ ಇದಕ್ಕೆ ಏನಂತೀವಿ ಅಂತಂದ್ರೆ ಹೆಲಿಟ್ರೋಪಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವುದು ಅಂತಂದ್ರೆ ಮೂವ್ಮೆಂಟ್ ಮತ್ತೆ ಲೈಫ್ ಸ್ಪ್ಯಾನ್. ಮೂವ್ಮೆಂಟ್ ಅಂದ್ರೆ ಈಗ ಅನಿಮಲ್ಸ್ ಏನ್ ಮಾಡ್ತಾವೆ ಅಂತಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತವೆ. ಎದಕ್ಕೆ ಮೂವ್ ಆಗ್ತವೆ? ಫಾರ್ ಫುಡ್ ಆರ್ ಶೆಲ್ಟರ್. ಪ್ಲಾಂಟ್ಸ್ ಏನ್ ಮಾಡ್ತವೆ ಅಂತಂದ್ರೆ ದೇ ಶೋ ದ ಲೋಕಲೈಸ್ಡ್ ಮೂವ್ಮೆಂಟ್ ಲೈಕ್ ರೂಟ್ ಗ್ರೋತ್ ಆಗಿರ್ಬೋದು, ರೂಟ್ ಗ್ರೋಯಿಂಗ್ ಟುವರ್ಡ್ಸ್ ದ ವಾಟರ್. ಅಂದ್ರೆ ದೇ ವಾಂಟ್ ವಾಟರ್ ಫಾರ್ ದೇರ್ ಲಿವಿಂಗ್ ಅಲ್ಲ, ಸೊ ದೇ ಗ್ರೋ ಡೀಪ್ ಇನ್ಸೈಡ್. ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಲೈಫ್ ಸ್ಪ್ಯಾನ್. ಎವ್ರಿ ಆರ್ಗಾನಿಸಮ್ ಹ್ಯಾಸ್ ಅ ಡೆಫಿನೆಟ್ ಪೀರಿಯಡ್ ಆಫ್ ಎಕ್ಸಿಸ್ಟೆನ್ಸ್. ಅಂದ್ರೆ ಇಷ್ಟು ವರ್ಷ ಬದುಕಬೇಕು ಅನ್ನೋದು ಏನಾಗಿರುತ್ತೆ, ಬರೆದು ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಕೇಳಿರ್ತೀರ ನೀವು. ಅದಕ್ಕೆ ಏನಂತೀವಿ ಅಂತಂದ್ರೆ ಲೈಫ್ ಸ್ಪ್ಯಾನ್. ಅಂದ್ರೆ ನಾವು ಬದುಕಿರೋಂಥ ಟೈಮ್. ಬಟರ್ಫ್ಲೈಸ್ ಒಳಗೆ ದೇ ಹ್ಯಾವ್ ಅ ಶಾರ್ಟ್ ಲೈಫ್ ಸ್ಪ್ಯಾನ್. ವಿತ್ ಬನಿಯನ್ ಟ್ರೀ ಇಟ್ ಕ್ಯಾನ್ ಲೀವ್ ಫಾರ್ 100 of years. ನೆಕ್ಸ್ಟ್ ಇದು ಸಮರಿ ಟೇಬಲ್. ಇದ್ರೊಳಗೆ ನೀವೇನ್ ಮಾಡ್ಬೋದು ಅಂತಂದ್ರೆ ಅದ್ರದ್ದು ಡೆಫಿನೇಷನ್ಸ್ ಮತ್ತೆ ಸಿಗ್ನಿಫಿಕೆನ್ಸ್ ನೋಡ್ಬೋದು. ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು. ಫಸ್ಟ್ ಬಂದ್ಬಿಟ್ಟು ಮೆಟಬಾಲಿಸಮ್. ಇಂಟರ್ನಲ್ ಕೆಮಿಕಲ್ ರಿಯಾಕ್ಷನ್ಸ್ಗೆ ನಾವೇನಂತೀವಿ? ಮೆಟಬಾಲಿಸಮ್ ಅಂತ ಅಂತೀವಿ. ಅದು ಏನು ಅಂತಂದ್ರೆ ಇಟ್ ಈಸ್ ಅ ಡಿಫೈನಿಂಗ್ ಫೀಚರ್ ಆಫ್ ದಿ ಲೈಫ್. ಸೆಲ್ ಆರ್ಗನೈಸೇಷನ್, ಇಟ್ ಈಸ್ ಮೇಡ್ ಅಪ್ ಸೆಲ್ಸ್ ಇಂದಾನೆ ತಾನೇ ಮೇಡ್ ಅಪ್ ಆಗಿರೋದು. ಸೊ ಮೇಡ್ ಆಫ್ ಸ್ಟ್ರಕ್ಚರಲ್ ಯೂನಿಟ್ಸ್. ಆಮೇಲೆ ಇಟ್ ಈಸ್ ಅ ಫೌಂಡೇಶನ್ ಆಫ್ ಆಲ್ ದ ಲೈಫ್. ಬೇಸಿಕ್ ಯೂನಿಟ್ ಅಂದ್ರೆ ಇಟ್ ಈಸ್ ಅ ಫೌಂಡೇಶನ್ ಅಂತ ಅರ್ಥ. ಕಾನ್ಶಿಯಸ್ನೆಸ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಅವೇರ್ನೆಸ್ ಆಫ್ ಎನ್ವಿರಾನ್ಮೆಂಟ್. ರೀಪ್ರೊಡಕ್ಷನ್ ಅಂದ್ರೆ ಪ್ರೊಡ್ಯೂಸಿಂಗ್ ಆಫ್ ಸ್ಪ್ರಿಂಗ್. ಸೊ ಅದರ ಸಿಗ್ನಿಫಿಕೆನ್ಸ್ ಏನಂತಂದ್ರೆ ಸ್ಪೀಸಸ್ ಕಂಟಿನ್ಯೂಟಿ. So guys, thank you for watching. ಇದು ಬಯಾಲಜೀಸ್ ಸೀರೀಸ್ ಲೆಸನ್ 1. ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.